ಡಿಕೆಶಿಗೆ ನಿನ್ನೆ ಸಿಬಿಐ ಶಾಕ್ ಕೊಟ್ಟಿತ್ತು. ಟ್ರಬಲ್ ಶೂಟರ್ ಮಂಡೆ ಬಿಸಿ ಮಾಡಿದ ಸಿಬಿಐ ಅಕ್ರಮ ಆಸ್ತಿ ಸಂಪಾದನೆ ಕೇಸ್ನ ತನಿಖೆಯನ್ನ ಮಾಡ್ತಾ ಇದೆ. ಡಿಕೆಶಿ ಸಾಮ್ರಾಜ್ಯವನ್ನ ಕೆರಕಿದೆ. ತನಿಖಾ ಸಂಸ್ಥೆಗೆ ಸಿಕ್ಕಿದ್ದೆಷ್ಟು? ಕನಕಪುರ ಬಂಡೆಗೆ ಕಾದಿದೆಯಾ ಕಂಟಕ? ಹೀಗೆ 10 ಹಲವು ಪ್ರಶ್ನೆಗಳು ಕಾಡ್ತಾ ಇದೆ. ಇದಕ್ಕೆ ಸಿಕ್ಕಿರುವ ಉತ್ತರ ಕೂಡ 10 ಹಲವು ರೀತಿಯದ್ದೇ. ಮೇಲಿನ ಕಳಂಕ ತರುವಂತ ಕೆಲಸ ಈ ಡಿಕೆಶಿ ಕುಟುಂಬ ಮಾಡಿಲ್ಲ. ಈ ಕುಟುಂಬಕ್ಕೆ ನಿಮ್ಮ ಡಿಕೆಶಿ ಕುಮಾರ್ ಎದುರುವಂತ ಮಗ ಅಲ್ಲ. ಸೋಮವಾರ ಬೆಳಕು ಕಾಣುತ್ತಿದ್ದಂತೆ ಡಿಕೆ ಬ್ರದರ್ಸ್ ಮಂಡೆ ಬಿಸಿ ಮಾಡಿದ್ದ ಸಿಬಿಐ ಅಕ್ರಮ ಆಸ್ತಿ ಕೇಸ್ನಲ್ಲಿ ತನಿಖೆ ಚುರುಕುಗೊಳಿಸಲಾಗಿದೆ. ಟ್ರಬಲ್ ಶೂಟರ್ಗೆ ಪವರ್ ಸ್ಟ್ರೋಕ್ ಕೊಟ್ಟ ಸಿಬಿಐ ದಾಳಿಯಲ್ಲಿ ಸಿಕ್ಕ ಹಣವೆಷ್ಟು? ಡಿಕೆಶಿ ಆಪ್ತರ ಮನೆಯಲ್ಲಿ ವಶಪಡಿಸಿಕೊಂಡ ಐಶ್ವರ್ಯವೆಷ್ಟು ಅನ್ನೋದು ದೊಡ್ಡ ಪ್ರಶ್ನೆ. ನೆನ್ನೆ ಸಿಬಿಐ ದಾಳಿಯಲ್ಲಿ 57 ಲಕ್ಷ ಸಿಕ್ಕಿದೆ ಎಂದು ಸಿಬಿಐ ಹೇಳಿತ್ತು. ಆದರೆ ಬಂಡೆ ಬ್ರದರ್ಸ್ ಕೊಡ್ತಾ ಇರೋದು ಮತ್ತೊಂದು ಲೆಕ್ಕ. ಸಿಬಿಐ ದಾಳಿಯಲ್ಲಿ ಸಿಕ್ಕಿದ್ದು 6.78 ಲಕ್ಷ. ಹಾಗಾದ್ರೆ ಉಳಿದ 50 ಲಕ್ಷ ಎಲ್ಲಿ ಸಿಕ್ಕಿದೆ? ನಮ್ಮನೇಲಿ 1,77,000, ಆಫೀಸಲ್ಲಿ 3.5 ಲಕ್ಷ. ನಿನ್ನೆ ಸತತ 10 ಗಂಟೆ ಕಾಲ 14 ಕಡೆ 60 ಅಧಿಕಾರಿಗಳು ಡಿಕೆ ಸಾಮ್ರಾಜ್ಯವನ್ನ ಶೋಧಿಸಿದ್ರು. ಈ ವೇಳೆ 57 ಲಕ್ಷ ನಗದು, ಬ್ಯಾಂಕ್ ಖಾತೆಗೆ ಸಂಬಂಧಿಸಿದಂತೆ ದಾಖಲೆ ಪತ್ರ, ಕಂಪ್ಯೂಟರ್, ಹಾರ್ಡ್ ಡಿಸ್ಕ್ ಸಿಕ್ಕಿದೆ ಎಂದು ಹೇಳಿತ್ತು. ಆದ್ರೆ ಡಿಕೆ ಬ್ರದರ್ಸ್ ಕೊಡ್ತಾ ಇರೋ ಲೆಕ್ಕ ಕೇವಲ 6,78,000 ಮಾತ್ರ. ಈ ಬಗ್ಗೆ ಟ್ವೀಟ್ ಮಾಡಿದ ಡಿಕೆ ಸುರೇಶ್, ನನ್ನ ದೆಹಲಿ ನಿವಾಸದಲ್ಲಿ 1,57,000, ಬೆಂಗಳೂರಿನ ನನ್ನ ಅಣ್ಣನ ಮನೆಯಲ್ಲಿ 1,71,000, ಅವರ ಬೆಂಗಳೂರಿನ ಕಚೇರಿಯಲ್ಲಿ 3,50,000 ಸಿಕ್ಕಿದೆ. ಒಟ್ಟು 6,78,000 ಮಾತ್ರ ಸಿಕ್ಕಿದೆ. ಉಳಿದೆಡೆ ಏನೂ ಸಿಕ್ಕಿಲ್ಲ. ಹಾಗಾದ್ರೆ ಉಳಿದ 50 ಲಕ್ಷ ಎಲ್ಲಿದೆ ಅಂತ ಪ್ರಶ್ನಿಸಿದ್ದಾರೆ. ಇದು ಸಿಬಿಐ ವರ್ಸಸ್ ಬಂಡೆ ಬ್ರದರ್ಸ್ ನಡುವಿನ ಯುದ್ಧನ ಅನ್ನೋ ರೀತಿ ಕಿಡಿಕಾರಿದ್ದಾರೆ. ಆದ್ರೆ ಡಿಕೆಶಿ ಕೊಟ್ಟ ಲೆಕ್ಕದಲ್ಲಿ ಸಿಬಿಐ ಹೇಳಿದಂತೆ 57 ಲಕ್ಷದ ಲೆಕ್ಕ ಸಿಗ್ತಾ ಇದೆ. ಕೇಳಿ. ನಮ್ಮ ಸುರೇಶ್ ಎಂಪಿ ಮನೆಗೆ ಫೋನ್ ಮಾಡಿದ್ದೆ. ಅವ್ರ ಮನೇಲಿ 1.5 ಲಕ್ಷ ಏನೋ ಸೀಸ್, ನಮ್ಮ ಮನೇಲಿ 1,77,000. ನನ್ನ ಆಫೀಸ್ ಇದೆಯಲ್ಲ ಅಲ್ಲಿ 3.5 ಲಕ್ಷ. ಸಚಿನ್ ನಾರಾಯಣ್ ಅಂತ ಅವ್ರ ಮನೇಲೇನೋ ಒಂದು 50 ಲಕ್ಷನೋ 51 ಲಕ್ಷನೋ ಸಿಕ್ತು ಅಂತ ಹೇಳ್ತಾ ಇದ್ರು. ಸಂಡೇನೋ ಅವರು ಅಕೌಂಟ್ಗೆ ಹಾಕಿರ್ಲಿಲ್ಲ, ಸಂಡೇ ಇತ್ತು. ಸೊ ಬಾಂಬೆಲಿ ಒಂದು ಮನೆ ಇದೆ ನನ್ನ ಮಗಳ ಹೆಸರಲ್ಲಿ, ಒಂದು ಫ್ಲಾಟ್ ಇದೆ. ದೆಹಲಿಲಿ ಇನ್ನ ನಂದು 2 ಮನೆ ಇದೆ, ಅಲ್ಲೇನೂ ಇರ್ಲಿಲ್ವಂತೆ. ಲೆಕ್ಕದ ವಿಚಾರದಲ್ಲಿ ಸಿಬಿಐ ಮೇಲೆ ಸುರೇಶ್ ಗುಮ್ಮ ಕೂರಿಸಿದ್ರೆ ಅಗ್ರಜ ಡಿಕೆಶಿ ದಾಳಿ ವೇಳೆ ಹಲ್ಲೆ ನಡೆದಿದೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ನಂಜಾವಧೂತ ಸ್ವಾಮೀಜಿ ಭೇಟಿ ನೀಡಿದ ವೇಳೆ ಖುದ್ದು ಡಿಕೆಶಿ ಶ್ರೀಗಳ ಮುಂದೆ ಹಲ್ಲೆ ವಿಚಾರ ಪ್ರಸ್ತಾಪಿಸಿದ್ರು. ಪರ್ಮಿಷನ್ ಕೊಟ್ಟವ್ರೆ ಮಾಡ್ಬೋದು, ನನ್ನ ಮಾಡಕ್ಕೆ ರಿಪೋರ್ಟ್ ಸ್ಟೇ ತಗೊಂಡಿದ್ದೀನಿ, ಬಟ್ ಏನೋ ಆಯ್ತು, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ವಿಷಯ. ಬೇರೆಲ್ಲ ಬಹಳ ನನ್ನ ಸ್ಟಾಫ್ ಕಿಟ್ಕೊಂಡು ಹೊಡೆದಿದ್ದಾರೆ ನನ್ನ ಪಿಎಗೆ. ಸಿಬಿಐ ದಾಳಿ ಬೆನ್ನಲ್ಲೇ ಡಿಕೆಶಿ ಮನೆಗೆ ನಾಯಕರ ದಂಡೆ ಬಂದಿತ್ತು. ಇದೆಲ್ಲ ರಾಜಕೀಯ ಪ್ರೇರಿತ ಅನ್ನೋದು ಕೈ ಪಾರ್ಟಿಯವರ ಆರೋಪ. ರಾಜ್ಯದಲ್ಲಿ ಅಕೌಂಟ್ ಅಲ್ಲೇ RTGS ಮುಖಾಂತರ 7.5 ಕೋಟಿ ದುಡ್ಡು ತೆಗೆದುಕೊಂಡು ಅದು ಲಂಚ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅದು ಇವ್ರಿಗೆ ಕಣ್ಣಿಗೆ ಕಾಣಿಸೋದಿಲ್ವಾ? ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ, CBIನವ್ರಿಗೆ. ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದ ನಂತರ ಇಷ್ಟೊಂದು ಶ್ರಮಪಟ್ಟು ಇಷ್ಟೊಂದು ಕೆಲಸ ಮಾಡಿದ್ದಕ್ಕೆ ಇವತ್ತು ಅವರು ಈ ಶಿಕ್ಷೆಯನ್ನು ಕೇಂದ್ರ ಸರ್ಕಾರದಿಂದ ಪಡಿತಾ ಇದ್ದಾರೆ. ವಿಚಾರಣೆಗೆ ಬರುವಂತೆ ಡಿಕೆಶಿಗೆ ಸಿಬಿಐ ಸಮನ್ಸ್. ಕನಕಪುರ ಬಂಡೆಗೆ ಕಾಡ್ತಾ ಇದೆಯಾ ಬಂಧನ ಭೀತಿ? ನಿನ್ನೆ ದಾಳಿಯಲ್ಲಿ 57 ಲಕ್ಷ ಸೇರಿದಂತೆ ಹಲವು ದಾಖಲೆ ಪತ್ತೆಯಾಗಿವೆ ಎಂದಿರೋ ಸಿಬಿಐ ಡಿಕೆಶಿಗೆ ಸಮನ್ಸ್ ನೀಡಿದೆ. ಇನ್ನೆರಡು ದಿನದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಹೇಳಿದೆ. ಇಷ್ಟು ದಿನ ಐಟಿ, ಇಡಿ ಮುಂದೆ ಮಂಡಿಯೂರಿದ್ದ ಡಿಕೆಶಿ ಇದೀಗ ಸಿಬಿಐ ಮುಂದೆ ನಿಲ್ಲಬೇಕಾಗಿದೆ. ಇನ್ನು ಅಕ್ರಮ ಆಸ್ತಿ ಗಳಿಕೆ ಕೇಸ್ ಸಿಬಿಐ ವಿಶೇಷ ಕೋರ್ಟ್ನಿಂದ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆಯಾಗಿದೆ. ಐಟಿ, ಇಡಿ ಇದೀಗ ಸಿಬಿಐ ಹಿಡಿಯಲ್ಲಿ ಸಿಲುಕಿರೋ ಕನಕಪುರ ಕುಬೇರ ಕೆಂಗೇರಿಯಲ್ಲಿರುವ ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡಿದ್ರು. ಸಾಲು ಸಾಲು ವಿಚಾರಣೆ ಎದುರಿಸ್ತಾ ಇರೋ ಡಿಕೆಶಿಗೆ ಮತ್ತೆ ಕಂಟಕ ಕಾಡುತ್ತಾ?
ಸಂಜಯ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಏನೋ ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆ ಚುರುಕುಗೊಂಡಿದೆ. ಸಿಲ್ವರ್ ಸ್ಕ್ರೀನ್ನಿಂದ ಹಿಡಿದು ಸ್ಮಾಲ್ ಸ್ಕ್ರೀನ್ ಕಲಾವಿದರ ವಿಚಾರಣೆ ಕೂಡ ಬಿಸಿ ಏರ್ತಾ ಇದೆ. ನಿರೂಪಕರು ಸೇರಿದಂತೆ ತೆರೆಮರೆಯಲ್ಲಿದ್ದವರಿಗೆಲ್ಲ ಕೂಡ ಸಿಸಿಬಿ ಡ್ರಿಲ್ ಮಾಡ್ತಾ ಇದೆ. ಇದೀಗ ಮಾಜಿ ಡಾನ್ ಮೃತ ಮುತ್ತಪ್ಪ ರೈ ಕುಟುಂಬಕ್ಕೂ ಕೂಡ ಸಿಸಿಬಿ ತನಿಖೆಯ ಬಿಸಿ. ಮಾದಕ ಲೋಕದಲ್ಲಿ ಮತ್ತೇರಿಸಿಕೊಂಡಿರೋರು ಜೈಲ್ನ ಹೊಸ್ತಿಲು ದಾಟಿ ಗೂಡು ಸೇರಿದ್ದಾರೆ. ನಿಶೆಯಲ್ಲಿ ನಶೆ ಏರಿಸಿಕೊಂಡು ತೇಲಾಡಿದವರು ಸಾಲು ಸಾಲಾಗಿ ಸಿಸಿಬಿ ಅತಿಥಿಗಳಾಗ್ತಿದ್ದಾರೆ. ಇಷ್ಟು ದಿನ ಸಿನಿಮಾ, ಕಿರುತೆರೆ, ನಿರೂಪಕರು ಸೇರಿದಂತೆ ಡ್ರಗ್ಸ್ ಪೆಡ್ಲರ್, ಪಾರ್ಟಿ ಆಯೋಜಕರ ಹೆಸರು ಕೇಸ್ನಲ್ಲಿ ತಳುಕು ಹಾಕೊಂಡಿತ್ತು. ಇದೀಗ ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರನಿಗೂ ಸಿಸಿಬಿ ಬೆವರಿಳಿಸ್ತಾ ಇದೆ. ಮುತ್ತಪ್ಪ ರೈ ಮಗನಿಗೆ ಬೆಳ್ಳಂಬೆಳಗ್ಗೆ ಸಿಸಿಬಿ ಶಾಕ್. ಬೆಂಗಳೂರು ಬಿಡದಿಯಲ್ಲಿ ಏಕಕಾಲದಲ್ಲಿ ದಾಳಿ. ಮಾಜಿ ಡಾನ್ ದಿವಂಗತ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈಗೆ ಇಂದು ಬೆಳ್ಳಂಬೆಳಗ್ಗೆ ಸಿಸಿಬಿ ಶಾಕ್ ನೀಡಿತು. ಬೆಳಗ್ಗೆ 6:30ಕ್ಕೆ ಸದಾಶಿವನಗರದ ರಾಜ್ ಮಹಲ್ ಅಪಾರ್ಟ್ಮೆಂಟ್ನ ಫ್ಲಾಟ್ ಹಾಗೂ ಬಿಡದಿಯ ರೆಸಾರ್ಟ್ ಮೇಲೆ ತಂಡ ಏಕಕಾಲಕ್ಕೆ ದಾಳಿ ಮಾಡಿತು. ಸುಮಾರು 15ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಎರಡೂ ಮನೆಯ ಮೂಲೆ ಮೂಲೆಯನ್ನು ಪರಿಶೀಲಿಸಿದ್ರು. ಡ್ರಗ್ಸ್ ಕೇಸ್ ಆರೋಪಿಗಳು ತಪ್ಪಿಸಿಕೊಳ್ಳಲು ಸಹಾಯ. ನಾಪತ್ತೆಯಾಗಿರುವ ಆದಿತ್ಯ ಆಳ್ವನಿಗೆ ರಿಕ್ಕಿ ಆಶ್ರಯ. ಇಷ್ಟಕ್ಕೂ ಏನಿದು ಡ್ರಗ್ಸ್ ಕೇಸ್ಗೂ ರಿಕ್ಕಿ ರೈಗೂ ಸಂಬಂಧ ಅನ್ನೋದನ್ನ ಹೇಳ್ತೀವಿ ಕೇಳಿ. ರಿಕ್ಕಿ ರೈ ಡ್ರಗ್ಸ್ ಕೇಸ್ನ ಕೆಲ ಆರೋಪಿಗಳು ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದ್ದಾನೆ ಹಾಗೂ ನಾಪತ್ತೆಯಾಗಿರೋ ಆದಿತ್ಯ ಆಳ್ವನಿಗೆ ಆಶ್ರಯ ನೀಡಿದ್ದ ಅನ್ನೋ ಮಾಹಿತಿ ಹಿನ್ನೆಲೆಯಲ್ಲಿ ಸರ್ಚ್ ವಾರೆಂಟ್ ಪಡೆದು ಸಿಸಿಬಿ ದಾಳಿ ಮಾಡಿತು. ದಾಳಿ ವೇಳೆ ಮಹತ್ವದ ವಸ್ತುಗಳು ದೊರೆತಿವೆ ಅಂತಿದೆ ಸಿಸಿಬಿ. ಈ ಪ್ರಕರಣದಲ್ಲಿ ಕೆಲವು ಆರೋಪಿತರು ನಾಪತ್ತೆ ಆಗಿದ್ದು, ರಿಕ್ಕಿ ರಾಯ್ ಅಂತ ಒಬ್ಬ ವ್ಯಕ್ತಿ ಈ ನಾಪತ್ತೆ ಆಗಿರುವಂಥ ಆರೋಪಿಗಳಿಗೆ ಸಹಾಯ ಮಾಡ್ತಾ ಇದ್ದಾನೆ ಮತ್ತು ಶೆಲ್ಟರ್ ಕೊಡ್ತಾ ಇದ್ದಾನೆ ಅಂತ ನಮ್ಮ ಸಿಸಿಬಿ ಅಧಿಕಾರಿರವರು ಎರಡು ರಿಕ್ಕಿ ರಾಯ್ ಮನೆ ಏನಿದೆ ಕೆಲವೊಂದು ಮಹತ್ವವಾದಂಥ ವಸ್ತುಗಳು ದೊರೆತಿದೆ, ಅದ್ರ ಬಗ್ಗೆ ಎಲ್ಲ ಪರಿಶೀಲನೆ ನಡೀತಾ ಇದೆ. ಬೆಂಗಳೂರಿನ ಸದಾಶಿವನಗರದಲ್ಲಿದ್ದ ಮನೆ, ಕಾರುಗಳನ್ನು ಸಿಸಿಬಿ ಪರಿಶೀಲಿಸಿತು. ಬಳಿಕ ರಿಕ್ಕಿಯನ್ನ ಕರ್ಕೊಂಡು ಬಿಡದಿಯಲ್ಲಿನ ರೆಸಾರ್ಟ್ಗೆ ತೆರಳಿದ ಟೀಮ್ ಅಲ್ಲೂ ಕೂಡ ಸರ್ಚ್ ಮಾಡಿತು. ಸತತ 9 ಗಂಟೆಗಳ ಕಾಲ ಸಿಸಿಬಿ ರಿಕ್ಕಿ ಮನೆಯಲ್ಲಿ ಡ್ರಗ್ಸ್ ಕೇಸ್ಗೆ ಸಂಬಂಧಿಸಿದಂತೆ ಶೋಧ ನಡೆಸಿತು. ವೀರೇನ್ ಖನ್ನಾ ಜೊತೆಯೂ ರಿಕ್ಕಿ ಸಂಪರ್ಕ. ಡ್ರಗ್ ಪೆಡ್ಲರ್ಗಳೊಂದಿಗೆ ರಿಕ್ಕಿ ನಂಟು. ಕಾಟನ್ಪೇಟೆಯಲ್ಲಿ ದಾಖಲಾಗಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ರಿಕ್ಕಿ ತನಿಖೆಗಿಳಿದಿರೋ ಸಿಸಿಬಿ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಏತನ ಹಿನ್ನೆಲೆ ಡ್ರಗ್ಸ್ ಕೇಸ್ನಲ್ಲಿ ಹೇಗೆ ತಗಲಾಕೊಳ್ತಾ ಇದೆ ನೋಡಿ. ರಿಕ್ಕಿ ರೈಗೆ ಕೆಲ ಡ್ರಗ್ ಪೆಡ್ಲರ್ಗಳ ಜೊತೆಗೂ ಸಂಪರ್ಕವಿತ್ತು ಎನ್ನಲಾಗಿದೆ. ಜೊತೆಗೆ ಕೇಸ್ನ ಆರೋಪಿ A6 ಆದಿತ್ಯ ಆಳ್ವಾನಿಗೂ ರಿಕ್ಕಿ ರೈ ನಡುವೆ ಹೆಚ್ಚು ಒಡನಾಟವಿದೆ. ಆದಿತ್ಯ ಆಳ್ವಾನ ಜೊತೆ ಸೇರಿ ಪೇಜ್ 3 ಪಾರ್ಟಿಗಳಲ್ಲಿ ಭಾಗವಹಿಸಿದ್ದ ರಿಕ್ಕಿ ರೈ ಇನ್ನೋರ್ವ ಆರೋಪಿ ವೀರೇನ್ ಖನ್ನಾ ಜೊತೆಯೂ ಸಂಪರ್ಕದಲ್ಲಿದ್ದ. ವೀರೇನ್ ಖನ್ನಾ ಪಾರ್ಟಿಗಳಿಗೆ ರಿಕ್ಕಿ ಫಂಡಿಂಗ್ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಸಿಸಿಬಿಗೆ ಸಿಕ್ಕಿದೆ. ಇತ್ತೀಚೆಗೆ ವೀರೇನ್ ಖನ್ನಾ ಸಂಪರ್ಕದಲ್ಲಿದ್ದ ಸಂಗೀತ್ ದಂತಕುಡಿಯನ್ನ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಆತನ ಹೇಳಿಕೆಯ ಅನ್ವಯ ರಿಕ್ಕಿ ರೈನನ್ನ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಜೊತೆಗೆ ಆದಿತ್ಯ ಆಳ್ವಾ ಎಸ್ಕೇಪ್ ಆಗಲು ರಿಕ್ಕಿ ರೈ ಕೃಪಾ ಕಟಾಕ್ಷ ಇದೆ ಅನ್ನುವ ಮಾಹಿತಿಯೂ ಸಿಕ್ಕಿದೆ. ಬೆಳಗ್ಗೆಯಿಂದ ರೇಡ್ ಮಾಡಿದ ಸಿಸಿಬಿ ಸಂಜೆ ವೇಳೆಗೆ ರಿಕ್ಕಿಯನ್ನ ಬಿಡುಗಡೆ ಮಾಡಿತು. ವಿಚಾರಣೆ ಅಗತ್ಯವಿದ್ದಾಗ ಬರುವಂತೆ ಸೂಚಿಸಿದೆ. ಮಾಜಿ ಡಾನ್ ಮಗನ ಬುಡಕ್ಕೆ ಡ್ರಗ್ಸ್ ಕೇಸ್ ಬಂದಿದ್ದು ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆಯುತ್ತೋ ನೋಡಬೇಕು. ರಾಮನಗರದಿಂದ ವೆಂಕಟೇಶ್ ಜೊತೆ ಗಂಗಾಧರ್ ವಾಗಟ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಅತ್ತ ಡ್ರಗ್ ಕೇಸಲ್ಲಿ ಹುಡುಕಿದಷ್ಟು ಸೀಕ್ರೆಟ್ ಹೊರ ಬರ್ತಾ ಇದೆ. ಒಂದ್ ಕಡೆ ಸಿಸಿಬಿ, ಮತ್ತೊಂದ್ ಕಡೆ ಎನ್ಸಿಬಿ. ಕರುನಾಡಿನಲ್ಲಿನ ಮಾದಕ ದಂಧೆ ಬಗ್ಗೆ ತನಿಖೆ ತೀವ್ರಗೊಳ್ತಾ ಇದ್ದಂತೆ ಹಲವು ನಂಟುಗಳು ಒಂದೊಂದಾಗಿ ತೆರೆದುಕೊಳ್ತಾ ಇವೆ. ಸಿಕ್ಕಿಬಿದ್ದ ಡ್ರಗ್ ಪೆಡ್ಲರ್ನಿಂದ ನೆರೆ ರಾಜ್ಯದಲ್ಲಿನ ಘಟಾನುಘಟಿಗಳ ಲಿಂಕ್ ಅನಾವರಣಗೊಳ್ತಾ ಇದೆ. ಬೆಂಗಳೂರಿನ ಡ್ರಗ್ ಕೇಸ್ ಕೇರಳಕ್ಕೆ ಲಿಂಕ್. ಕೇರಳ ಮಾಜಿ ಗೃಹ ಮಂತ್ರಿ ಮಗನಿಗೆ ಇಡಿ ಡ್ರಿಲ್.
ಏನಿದು ಬೆಂಗಳೂರು ಡ್ರಗ್ ಕೇಸ್? ಕೇರಳ ಮಾಜಿ ಮಂತ್ರಿ ಮಗನಿಗೂ ಇರೋ ಲಿಂಕ್ ಅನ್ನೋದನ್ನ ಹೇಳ್ತೀವಿ ಕೇಳಿ. ಸ್ಯಾಂಡಲ್ವುಡ್ನಲ್ಲಿನ ಡ್ರಗ್ ದಂಧೆ ಬಯಲಾಗಿದ್ದೇ ಎನ್ಸಿಬಿ ದಾಳಿ ಬಳಿಕ. ಕಳೆದ ಆಗಸ್ಟ್ನಲ್ಲಿ ಎನ್ಸಿಬಿ ಬೆಂಗಳೂರಲ್ಲಿ ದಾಳಿ ಮಾಡಿತು. ದೊಡ್ಡಗುಬ್ಬಿಯ ಅಪಾರ್ಟ್ಮೆಂಟ್ನಲ್ಲಿದ್ದ ಕಿಂಗ್ ಪಿನ್ ಅನಿಕಾ, ಕಮ್ಮನಹಳ್ಳಿಯ ರೆಸ್ಟೋರೆಂಟ್ನಲ್ಲಿ ಅನೂಪ್ ಸೇರಿದಂತೆ ಮೂವರನ್ನ ಎನ್ಸಿಬಿ ಟೀಮ್ ಹಿಡಿದು ಹಾಕಿತ್ತು. ಎನ್ಸಿಬಿ ತನಿಖೆ ವೇಳೆ ಅನೂಪ್ಗೂ ಕೇರಳ ಮಾಜಿ ಮಂತ್ರಿ ಮಗನಿಗೂ ನಂಟಿರೋದು ಬಯಲಾಯಿತು. ಎನ್ಸಿಬಿಯಿಂದ ಶುರುವಾದ ಕೇಸ್ ಇದೀಗ ಇಡಿ ಅಂಗಳಕ್ಕೆ ಬಿದ್ದಿದೆ. ಕೇರಳದ ಬಿನಿಶ್ ಕೋಡಿಯೇರಿ ಇಡಿ ಅಧಿಕಾರಿಗಳ ಮುಂದೆ ಮಂಡಿಯೂರಿದ್ದಾರೆ. ಡ್ರಗ್ ಪೆಡ್ಲರ್ ಅನೂಪ್ಗೆ ಫಂಡಿಂಗ್ ಮಾಡಿದ ಆರೋಪದಡಿ ವಿಚಾರಣೆಯ ಬಿಸಿ ಎದುರಿಸಿದ್ದಾರೆ. ಬಿನಿಶ್ ಕೋಡಿಯೇರಿಗೆ ಕಂಟಕವಾದ 50 ಲಕ್ಷ. ಸತತ 6 ಗಂಟೆ ಕಾಲ ಇಡಿ ಡ್ರಿಲ್ ಬಿಸಿ. 6 ತಿಂಗಳಲ್ಲಿ 78 ಬಾರಿ ಫೋನ್ ಸಂಭಾಷಣೆ. ಬಿನಿಶ್ಗೆ ಅನೂಪ್ ಕಂಟಕವಾಗಿ ಕಾಡ್ತಾ ಇರೋದು ಹೇಗೆ ಅಂದ್ರೆ, ಬಂಧಿತ ಆರೋಪಿ ಡ್ರಗ್ ಪೆಡ್ಲರ್ ಅನೂಪ್ ಕಮ್ಮನಹಳ್ಳಿ ಸಮೀಪ ರೆಸ್ಟೋರೆಂಟ್ ಅಂಡ್ ಪಬ್ ನಡೆಸುತ್ತಿದ್ದ. ಅನೂಪ್ ರೆಸ್ಟೋರೆಂಟ್ ತೆರೆಯೋಕೆ ಬಿನಿಶ್ 50 ಲಕ್ಷ ಹಣವನ್ನ ಕೊಟ್ಟಿದ್ದಂತೆ. ಕೇರಳ ಇಡಿ ಅಧಿಕಾರಿಗಳ ವಿಚಾರಣೆಯಲ್ಲಿ ಬಿನಿಶ್ ಫಂಡಿಂಗ್ ಬಗ್ಗೆ ಅನೂಪ್ ಬಾಯ್ ಬಿಟ್ಟಿದ್ದ. ಇನ್ನು ಡ್ರಗ್ ಪೆಡ್ಲರ್ ಅನೂಪ್ ಹಾಗೂ ಬಿನಿಶ್ ಕೋಡಿಯೇರಿ ನಡುವೆ ಸಾಕಷ್ಟು ಬಾರಿ ಫೋನ್ ಸಂಭಾಷಣೆ ನಡೆದಿದೆ. ಮಾರ್ಚ್ನಿಂದ ಆಗಸ್ಟ್ವರೆಗೂ ಸುಮಾರು 78 ಬಾರಿ ಪರಸ್ಪರ ಕರೆಗಳನ್ನ ಮಾಡಿಕೊಂಡಿದ್ದಾರೆ. ಅನೂಪ್ ಆಗಸ್ಟ್ 21ರಂದು ಬಂಧನವಾಗಿದ್ದು, ಆಗಸ್ಟ್ 19ರಂದು 5 ಬಾರಿ ಪರಸ್ಪರ ಕರೆ ಮಾಡಿದ್ದಾರೆ. ಕಾಲ್ ಲಿಸ್ಟ್ ಇಟ್ಕೊಂಡು ಇಡಿ ವಿಚಾರಣೆ ಮಾಡಿದೆ. ಇದರ ಜೊತೆಗೆ 2015ರಿಂದಲೂ ಅನೂಪ್ ಅಕೌಂಟ್ಗೆ ಬಿನಿಶ್ ಸಾಕಷ್ಟು ಬಾರಿ ಹಣವನ್ನ ಹಾಕಿದ್ದು, ಈ ಬಗ್ಗೆಯೂ ವಿಚಾರಿಸಿದ್ದಾರೆ. ವಿಚಾರಣೆಗೆ ಬಿನಿಶ್ ಕೆಲ ದಾಖಲಾತಿಗಳನ್ನು ತಂದಿದ್ದು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಇನ್ನು ಬಿನಿಶ್ ಕೇರಳ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲೂ ಈ ಮುನ್ನ ಇಡಿ ಅಧಿಕಾರಿಗಳ ವಿಚಾರಣೆ ಎದುರಿಸಿದ್ರು. ಈಗ ಡ್ರಗ್ ಪೆಡ್ಲರ್ ಅನೂಪ್ಗೆ ಸಹಾಯ ಮಾಡಿರೋ ವಿಚಾರದಲ್ಲೂ ಇಡಿ ಕೈಯಲ್ಲಿ ಸಿಲುಕಿದ್ದಾರೆ. ಮತ್ತೆ ವಿಚಾರಣೆಗೆ ಕರೆದ್ರೆ ಬರಬೇಕು ಅಂತ ಹೇಳಿ ಕಳುಹಿಸಿದೆ ಇಡಿ. ಮತ್ತೊಂದು ಕಡೆ ಬಿನಿಶ್ ಮಾದಕ ವಸ್ತುಗಳ ದಂಧೆಯ ರೂವಾರಿ. ಆತನನ್ನ ಬಂಧಿಸಬೇಕು ಅಂತ ಅಖಿಲ ಭಾರತ ಹಿಂದೂ ಮಹಾಸಭಾ ಇಡಿಗೆ ಮನವಿ ಸಲ್ಲಿಸಿದೆ. ಒಟ್ನಲ್ಲಿ ಡ್ರಗ್ ಕೇಸ್ನ ಒಂದು ಎಳೆ ಇಡಿ ಅಧಿಕಾರಿಗಳ ಕೈಯಲ್ಲಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಶಾಲಾ ಕಾಲೇಜು ಆರಂಭ ಆಗತ್ತಾ? ಇದೊಂದು ಪ್ರಶ್ನೆ ಈಗ ದೊಡ್ಡ ಸದ್ದು ಮಾಡ್ತಿದೆ. ಅಕ್ಟೋಬರ್ 15ರ ಬಳಿಕ ಶಾಲೆ ಆರಂಭಕ್ಕೆ ಕೇಂದ್ರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮಾರ್ಗಸೂಚಿಗಳನ್ನ ಹೊರಡಿಸಿದೆ. ನಿಯಮಗಳನ್ನ ಪಾಲಿಸಿಯೇ ಶಾಲೆ ಆರಂಭಿಸಬೇಕು ಅಂತ ಹೇಳಿದೆ. ಶಾಲೆ ಆರಂಭದ ಬಗ್ಗೆ ಆರೋಗ್ಯ ಸಚಿವ ಶ್ರೀರಾಮುಲು, ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ಇವತ್ತು ವರ್ಚುವಲ್ ಸಭೆ ನಡೆಯಿತು. ವೈದ್ಯರು, ತಜ್ಞರ ಜೊತೆ ಸಭೆಯನ್ನ ಮಾಡಲಾಯಿತು. ಶಾಲಾ ಕಾಲೇಜು ಆರಂಭದ ಬಗ್ಗೆ ಅಭಿಪ್ರಾಯ ಪಡೆದು ಅಗತ್ಯ ಸಿದ್ಧತೆ ವಹಿಸುವ ಬಗ್ಗೆ ಕೂಡ ಸಮಾಲೋಚನೆ ಮಾಡಲಾಯಿತು. ಆದ್ರೆ ಪೋಷಕರು ಮತ್ತು ಮಕ್ಕಳು ಶಾಲೆ ಆರಂಭ ಬೇಡ, ಆನ್ಲೈನ್ ಕ್ಲಾಸೇ ಇರ್ಲಿ ಅಂತಿದ್ದಾರೆ. ಆರೋಗ್ಯ ಸಚಿವ ಶ್ರೀರಾಮುಲು ಮಾತನಾಡಿ, ಸದ್ಯಕ್ಕೆ ಶಾಲೆ ತೆಗೆಯೋ ಯೋಚನೆ ಇಲ್ಲ, ಆದ್ರೆ ಪೋಷಕರು ಮಕ್ಕಳನ್ನ ಕೇಳಬೇಕು, ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ ನಂತರವೇ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ರು. ಸ್ನೇಹಿತರೆ, ಏನು ಕೇಂದ್ರ ಸರ್ಕಾರ ಇದೇ ತಿಂಗಳ 15ನೇ ತಾರೀಕಿಗೆ ಶಾಲೆಗಳು ಜೊತೆಲಿ ಕಾಲೇಜುಗಳು ಅದು ಪ್ರಾರಂಭ ಮಾಡಬೇಕು ಅನ್ನೋಂಥದ್ದು ಏನು ನಮಗೆ ಅಧಿಸೂಚನೆಯನ್ನು ಕೊಟ್ಟಿದ್ದೇನೋ ಅದ್ರ ಪ್ರಕಾರ ಕೆಲವೊಂದು SOP ಕೂಡ ಕೇಂದ್ರ ಸರ್ಕಾರ ಮಾಡಿ ಕಳಿಸಿದೆ. ಯಾವುದೇ ರೀತಿಯಲ್ಲಿ ಕೂಡ ಮಕ್ಕಳಿಗೆ ತೊಂದರೆ ಆಗಬಾರ್ದು, ಜೊತೆಲಿ ಪೋಷಕರು ಕೂಡ ಸಹಕಾರವನ್ನು ತಗೋಬೇಕು ಅನ್ನೋಂಥ ಕಾರಣದಿಂದ ಈ ಶಾಲೆ ಪ್ರಾರಂಭಗಳು, ಕಾಲೇಜು ಪ್ರಾರಂಭ ಮಾಡೋಂಥ ಟೈಮಲ್ಲಿ ಕೂಡ ನಮ್ಮ ಎಕ್ಸ್ಪರ್ಟ್ಸ್ ಕಮಿಟಿಯಲ್ಲಿ ಎಲ್ಲ ಅಭಿಪ್ರಾಯಗಳನ್ನು ತಗೊಂಡು ನಮ್ಮ ಅಭಿಪ್ರಾಯವನ್ನು ಶಿಕ್ಷಣ ಇಲಾಖೆ ಕೊಡುವಂತ ಕೆಲಸ ಮಾಡ್ತೀವಿ. ಹೀಗೆ ಅನೇಕ ಸುದ್ದಿಗಳ ಜೊತೆಗೆ ನಿಮಗೆ ಬೇಕಾದಂತಹ ಎಲ್ಲಾ ಮಾಹಿತಿಗಳನ್ನ ನೀವು ಕ್ಷಣ ಮಾತ್ರದಲ್ಲಿ ತಿಳ್ಕೋಬೇಕು ಅನ್ನೋದಾದ್ರೆ ನೀವು ನಮ್ಮ ವೆಬ್ಸೈಟ್ಗೆ ಲಾಗಿನ್ ಮಾಡಬಹುದು. ನಮ್ಮ ವೆಬ್ಸೈಟ್ kannada.news18.comಗೆ ಲಾಗಿನ್ ಮಾಡಿ ಕ್ಷಣ ಮಾತ್ರದಲ್ಲಿ ಸುದ್ದಿಗಳನ್ನ ಪಡೆಯಿರಿ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಕೋವಿಡ್ ಬಂದ್ಮೇಲೆ ಕೆಲಸ ಕಳ್ಕೊಂಡವರ ಸಂಖ್ಯೆ ದೊಡ್ಡದಿದೆ. ತಿಂಗಳಿಗೊಮ್ಮೆ ಸಂಬಳ ತೆಗೆದುಕೊಳ್ಳೋರ ಕತೆ ಒಂದ್ ರೀತಿಯದ್ದಾದ್ರೆ, ಅವತ್ತು ದುಡಿದು ಅವತ್ತೇ ಊಟ ಮಾಡಬೇಕಾದವರ ಸ್ಥಿತಿ ಮತ್ತೊಂದು ರೀತಿಯದ್ದು. ಈ ವೇಳೆ ಸ್ಲಂನಲ್ಲಿದ್ದ ಅದೆಷ್ಟೋ ಹೆಣ್ಮಕ್ಳು ಕಾನೂನು ವಿರೋಧಿ ಕೆಲಸಕ್ಕೂ ಇಳಿದಿದ್ರು. ಅಂಥವರಿಗೆ ಬದುಕು ಕಟ್ಟಿಕೊಡುವ ಕೆಲಸ ಮಾಡ್ತಾ ಇದೆ ಅದೊಂದು ಸಂಸ್ಥೆ. ಇಕ್ಕಟ್ಟಾದ ಪ್ಯಾಸೇಜ್ ಥರದ ಸ್ಥಳ.
ಹಾಸಿದ ಚಾಪೆ ಮೇಲೆ 10 ಹೆಣ್ಮಕ್ಕಳು ಕುಳಿತುಕೊಂಡು ಕಾಟನ್ ಬಟ್ಟೆಯ ತುಂಡುಗಳನ್ನ ನೀಟಾಗಿ ಕೈಯಲ್ಲಿ ಹೊಲಿತಾ ಇದ್ದಾರೆ. ಇದು ಯಾವುದೋ ಟೈಲರಿಂಗ್ ಕೆಲಸ ಅಲ್ಲ. ಇಲ್ಲಿ ನಡೀತಿರೋದು ಮರುಬಳಕೆ ಮಾಡಬಹುದಾದ ಸ್ಯಾನಿಟರಿ ಪ್ಯಾಡ್ಗಳ ಉತ್ಪಾದನೆ. ಕೈಯಲ್ಲಿ ಹೊಲಿಯಬಹುದಾದ ಪರಿಸರ ಸ್ನೇಹಿ ಸ್ಯಾನಿಟರಿ ಪ್ಯಾಡ್ಗಳನ್ನ ತಯಾರಿಸುತ್ತಿದ್ದಾರೆ. ಈ ಸ್ಯಾನಿಟರಿ ಪ್ಯಾಡ್ಗಳನ್ನ ಬುಡಕಟ್ಟು ಜನಾಂಗದ ಮಹಿಳೆಯರ ಬಳಕೆಗಾಗಿ ಕಳುಹಿಸಲಾಗುತ್ತೆ. ಸ್ಲಂ ಮಹಿಳೆಯರಿಗೆ ತರಬೇತಿ ನೀಡಿ ಅವರೇ ತಮ್ಮ ಬದುಕನ್ನ ಕಟ್ಟಿಕೊಳ್ಳುವಂತೆ ಮಾಡಿರುವುದು ದ ಗುಡ್ ಕ್ವೆಸ್ಟ್ ಫೌಂಡೇಶನ್ ಅನ್ನುವ ಸ್ವಯಂ ಸೇವಾ ಸಂಘಟನೆ. ಸಿಟಿಯಲ್ಲಿರೋ ಡಿಪ್ರೈವ್ಡ್ ಕಮ್ಯುನಿಟಿ ಲೈಕ್ ಸ್ಲಮ್ಸ್ ಆಗಿರಬಹುದು, ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಅವರು, ಇಂಥ ಜನನ ನಾವು ಒಂದು ಕಡೆಗೆ ಗುಂಪು ಮಾಡಿ ಅವ್ರ ಹತ್ರ ನಾವಿಲ್ಲಿ ಕೆಲಸ ಮಾಡಿಸ್ತಾ ಇದ್ದೀವಿ. ಇವರಿಗೂ ಇದರಿಂದ ನಾವು ಪೇ ಮಾಡ್ತಾ ಇದ್ದೀವಿ. ಇದರಿಂದ ಇವರಿಗೂ ಒಂದು ಕಡೆಯಿಂದ ಅನುಕೂಲ ಆಗುತ್ತೆ. ಕೆಲಸ ಇಲ್ಲದೆ ಖಾಲಿ ಕುಂತಿದ್ದ ಸ್ಲಂ ಅಲ್ಲಿ ವಾಸ ಮಾಡೋ ಮಹಿಳೆಯರು ಭಿಕ್ಷೆ ಬೇಡೋದು, ಕಳ್ಳತನ, ಜೂಜಾಟ ಆಡ್ತಿದ್ರಂತೆ. ಇದನ್ನ ಗಮನಿಸಿ ಮಹಿಳೆಯರನ್ನ ಒಂದು ಕಡೆ ಸೇರಿಸಿ ಅವರಿಗೆ ಬಟ್ಟೆ ಹೇಗೆ ಹೊಲಿಬೇಕು ಅಂತ ಕಲಿಸಲಾಗುತ್ತೆ. ಇವರು ಮಾಡಿದ ಪ್ರತಿ ಪ್ಯಾಡ್ಗೆ 6.5 ರೂಪಾಯಿ ಹಣ ಕೂಡ ನೀಡ್ತಾರೆ. ಪುಟ್ಟ ಮಕ್ಕಳಿದ್ರೆ ಅವರನ್ನ ಇಲ್ಲೇ ನೋಡ್ಕೊಳ್ತಾರೆ. ಹಾಗಾಗಿ ತಾಯಂದಿರು ಕೆಲಸ ಮಾಡಲು ಅನುಕೂಲಗಳಿವೆ. ಹೂಡಿ ಬಳಿಯ ಈ ಸ್ಥಳದಲ್ಲಿ ಒಬ್ಬ ಮೇಲ್ವಿಚಾರಕರನ್ನ ನೇಮಿಸಿದಂತೆ ಎಲ್ಲಾ ಕಡೆಯೂ ಈ ರೀತಿ ಮಾಡಿದೆ NGO. ಬಟ್ ಇನಿಷಿಯಲ್ ಫಸ್ಟ್ ಡೇ ನಾವು ಕರೆದಾಗ ಯಾರು ಬರ್ತಾ ಇರಲಿಲ್ಲ, ಕೆಲವೊಬ್ಬರು ಬಂದರು. ಸೊ ಮಿಕ್ಸ್ಡ್ ಗ್ರೂಪ್ ತಗೊಂಡ್ವಿ. ಫಸ್ಟ್ ಸ್ಯಾಲ್ರಿ ಅವ್ರು ಸ್ಟಿಚ್ ಮಾಡಿ ಅವರು 162 ರೂಪೀಸ್ ಅವ್ರು ತಗೊಂಡು ಎಲ್ರಿಗೂ ತೋರಿಸಿದಾಗ ಎಲ್ರಿಗೂ ಮೋಟಿವೇಶನ್ ಆಯಿತು. ಈ ಪ್ಯಾಡ್ಗಳ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತು, ಮಹಿಳೆಯರಿಗೆ ನೀಡುವ ಹಣ ಮುಂತಾದ ಎಲ್ಲಾ ವೆಚ್ಚ ದೇಣಿಗೆಯ ರೂಪದಲ್ಲೇ ಬರ್ತವೆ. ಬೆಂಗಳೂರಲ್ಲಿ ಇಂತಹ 100 ಮಹಿಳೆಯರನ್ನ ಹುಡುಕಿ ಅವರಿಗೆ ಕೆಲಸದ ಜೊತೆಗೆ ಆತ್ಮ ಗೌರವ ಕೊಡೋ ಪ್ರಯತ್ನ ಇದು. ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ.